ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಂದು ನಾಗೇಶ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಶ್ರೀಮಂತ ಇಂದು ದಿನದ ಲಾಗ್ ಆಗಿರುತ್ತೆ. ನಾವು ಸೀಮಂತನ ಮನೆಯಲ್ಲಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊತಿರೋದ್ರಿಂದ ನಮಗೆ ಬೇಕಾಗಿರೋ ಅಂಥ ಐಟಮ್ಸ್ನ ನಾವೇ ಶಾಪಿಂಗ್ ಮಾಡ್ಕೊಂಡು ಬರಬೇಕಿತ್ತು. ಹಾಗಾಗಿ ಯಶವಂತಪುರ ಹೋಗಿ ನಮಗೆ ಬೇಕಾಗಿರೋವಂಥ ಫ್ರೂಟ್ಸು ಮತ್ತು ಹಾಗೆ ವೆಜಿಟೇಬಲ್ಸು, ವೀಳ್ಯದೆಲೆ, ಅಡಿಕೆ, ಹಾಗೆ ತಾಂಬೂಲ ಕೊಡೋದಕ್ಕೆ ಸ್ವಲ್ಪ ಬ್ಲೌಸ್ ಪೀಸು ಮತ್ತು ಕವರು, ಹಾಗೆ ಊಟಕ್ಕೆ ಬೇಕಾಗಿರೋಂಥ ಲೋಟ ಮತ್ತು ಪ್ಲೇಟ್ಸು ಎಲ್ಲನೂ ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಭವಿಷ್ಯನ ವೀಡಿಯೋ ಮಾಡು ಅಂತ ಹೇಳಿದ್ರೆ ನಾನೇ ಎಲ್ಲ ಪರ್ಚೇಸ್ ಮಾಡ್ತೀನಿ, ನೀನು ನನ್ನನ್ನೇ ವೀಡಿಯೋ ಮಾಡು ಅಂತೇಳಿ ಮಾಡಿಸ್ಕೊತಾ ಇದ್ಲು. ನಾವು ಸಂಜೆ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಹೋಗಿದ್ದು. ತುಂಬಾ ಲೇಟ್ ಆಗಿತ್ತು. ಕಾರಲ್ಲಿ ಹೋಗೋಣ ಅಂತ ಹೇಳಿದ್ರೆ ಅಲ್ಲಿ ಪಾರ್ಕಿಂಗ್ ಮಾಡಿ ಎಲ್ಲ ಐಟಮ್ಸ್ನ ತೊಗೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಟೂ ವೀಲರಲ್ಲೇ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಇವಾಗಂತೂ ಟೂ ವೀಲರಲ್ಲಿ 3 ಜನ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ 2 ಟೂ ವೀಲರ್ನ ತೊಗೊಂಡೋಗೋಣ ಅಂತೇಳ್ಬಿಟ್ಟು ತೊಗೊಂಡೋಗಿದ್ವಿ. ಅಪ್ಪ ಮಗಳು ಒಂದು ಟೂ ವೀಲರಲ್ಲಿ ಹೋಗಿದ್ರು ಮತ್ತು ನಾನೇ ಒಂದು ಸೆಲ್ಫ್ ಡ್ರೈವ್ ಮಾಡಿಕೊಂಡು ಹೋಗಿದ್ದೆ. ತುಂಬಾ ಕಷ್ಟ ಆಗ್ತಿತ್ತು ನಾನು ಡ್ರೈವ್ ಮಾಡ್ಕೊಂಡು ಹೋಗೋದಕ್ಕೆ. ನಾನಂತೂ ಡ್ರೈವಿಂಗ್ ಮಾಡ್ಕೊಂಡು ಎಲ್ಲಾದರೂ ಹೋಗಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ತುಂಬಾ ಬೈತಾ ಇರ್ತಾರೆ. ಬಟ್ ನಮಗೆ ಆಪ್ಷನ್ ಇರಲಿಲ್ಲ. ಹಾಗಾಗಿ ಇವತ್ತು ಓನ್ ಡ್ರೈವ್ ಮಾಡಿಕೊಂಡು ಹೋಗಿದ್ದೆ. ಒಂದು 2-3 ಕಿಲೋಮೀಟರ್ಸ್ ಹೋದ ತಕ್ಷಣ ನನಗೆ ಸ್ವಲ್ಪ ಸುಸ್ತಾಗ್ತಾಯಿತ್ತು. ತುಂಬ ಕಾಲು ನೋವೆಲ್ಲ ಬರ್ತಾಯಿತ್ತು ಅಂತೇಳಿ ಯಶವಂತಪುರ ನಿಯರ್ ಮಾರ್ಕೆಟ್ ಹತ್ರ ಹೋದಾಗ ಒಂದು ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಗಾಡಿಯಲ್ಲೇ ಸ್ವಲ್ಪ ದೂರ ಹೋಗಿ ಎಲ್ಲ ಶಾಪಿಂಗ್ನ ಮಾಡಿಕೊಂಡು ರಿಟರ್ನ್ ಬರಬೇಕಾದ್ರೆ ಮತ್ತೆ ನಾನೇ ಡ್ರೈವ್ ಮಾಡಿಕೊಂಡು ಬಂದೆ. ನನ್ನ ಬಗ್ಗೆ ನನಗೇ ತುಂಬಾ ಪ್ರೌಡ್ ಫೀಲ್ ಇದೆ. ಸೊ ಇಲ್ಲಿವರೆಗೂ ಕೂಡ ನಾನೇ ಸೆಲ್ಫ್ ಡ್ರೈವಿಂಗ್ ಮಾಡಿಕೊಂಡು ಎಲ್ಲಾದರೂ ಹೋಗಬೇಕು ಅಂದರೆ ಹೋಗಿದ್ದು ಬರ್ತೀನಿ. ನನ್ನ ಹಸ್ಬೆಂಡ್ ಮೇಲೆ ಯಾವುದಕ್ಕೂ ಕೂಡ ಡಿಪೆಂಡ್ ಆಗಲ್ಲ. ಈವನ್ ಹಾಸ್ಪಿಟಲ್ ಹೋಗ್ಬೇಕಾದ್ರೂ ಕೂಡ ಸಮ್ಟೈಮ್ ನಾನೇ ಹೋಗಿದ್ದು ಬರ್ತಾ ಇರ್ತೀನಿ. ಭವಿಷ್ಯನ ಎವ್ರಿ ಡೇ ಸ್ಕೂಲಿಂದ ಆಫ್ಟರ್ನೂನು ಪಿಕ್ ಮಾಡ್ತಿರೋದು ಕೂಡ ನಾನೇ. ಎಲ್ಲರೂ ಹೇಳ್ತಾರೆ ಇವಾಗ ಬೇಕಾ ಇದು ಅಂತೇಳಿ. ಬಟ್ ಅವಳಿಗೆ ಸ್ವಲ್ಪ ಖುಷಿ ಆಗುತ್ತೆ. ನಾನು ಯಾವಾಗಲೂ ಕೂಡ ಅವಳಿಗೆ ಟೈಮ್ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇವಾಗಲಾದ್ರೂ ಅವಳನ್ನ ಕರ್ಕೊಂಡು ಬಂದರೆ ಅವಳು ತುಂಬ ಖುಷಿ ಪಡ್ತಾಳೆ ಅಂತೇಳಿ ಎವ್ರಿ ಡೇ ಹೋಗಿ ಆಫ್ಟರ್ನೂನು ಕರ್ಕೊಂಡು ಬರ್ತಾಯಿದ್ದೀನಿ. ನನ್ನ ಡೆಲಿವರಿ ಡೇಟು ತುಂಬಾ ಹತ್ರ ಇದೆ. ಬಟ್ ನಾನು ಇನ್ನೂ ಸ್ಟಿಲ್ ಟೂ ವೀಲರಲ್ಲಿ ಡ್ರೈವ್ ಮಾಡಿಕೊಂಡು ಓಡಾಡ್ತಾ ಇದ್ದೀನಿ. ಬಟ್ ನನ್ನ ಥರನೇ ಎಲ್ಲರೂ ಓಡಾಡಬೇಕು ಅಂತ ಏನಿಲ್ಲ. ಅವ್ರವ್ರ ಸಿಚುವೇಶನ್ ತಕ್ಕಂತೆ ಓಡಾಡ್ಬೋದು. ಬಟ್ ನನಗೆ ಸ್ವಲ್ಪ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಎಲ್ಲಾದರೂ ಹೋಗಬೇಕು ಅಂದಾಗ ನಾನೇ ಟೂ ವೀಲರ್ನ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನಮಗೆ ಬೇಕಾಗಿರೋಂಥ ಐಟಮ್ಸ್ನ ಇವತ್ತು ನಾವೇ ಹೋಗಿ ತೊಗೊಂಡು ಬಂದ್ವಿ. ನನ್ನ ಹಸ್ಬೆಂಡು ನಾರ್ಮಲಾಗಿ ತೊಗೊಂಡು ಬರ್ತಾರೆ. ಇವನ್ ವೆಜಿಟೇಬಲ್ಸು, ಫ್ರೂಟ್ಸು ಏನಾದರೂ ತೊಗೊಂಡು ಬನ್ನಿ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಎಲ್ಲಿ ಏನು ನೋಡಲ್ಲ, ಎಲ್ಲಿ ಸಿಗುತ್ತೆ ಅಲ್ಲಿ ನಾರ್ಮಲಾಗಿ ಎತ್ಕೊಂಡು ಬಂದುಬಿಡ್ತಾರೆ. ಬಟ್ ನಾನು ಆ ಥರ ಅಲ್ಲ. ನನಗೆ ಎಲ್ಲಿ ರೀಸನೇಬಲ್ ಇರುತ್ತೆ ಮತ್ತು ಫ್ರೂಟ್ಸೇ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ತುಂಬ ಟೈಮ್ ತೊಗೊಂಡು ಆರಿಸಿ ತೊಗೊಂಡು ಬರ್ತೀನಿ. ಹಾಗಾಗಿ ನಾನೇ ಹೋಗಿದ್ದೆ ಇವತ್ತು. ಯಶವಂತಪುರಲ್ಲಿ ಆಲ್ಮೋಸ್ಟ್ ಒಂದು ಮೋರ್ ದೆನ್ ಒಂದು 5 to 6 ಇಯರ್ಸಿಂದ ರೆಗ್ಯುಲರಾಗಿ ವೆಜಿಟೇಬಲ್ಸು, ಫ್ರೂಟ್ಸು ಪರ್ಚೇಸ್ ಮಾಡ್ತೀನಿ. ಸಮ್ ಟೈಮ್ ಮಾಲ್ಗಳಲ್ಲಿ ತೊಗೊತೀನಿ. ನಾನು ಇವಾಗಲೂ ಕೂಡ ಎಲ್ಲನೂ ಯಶವಂತಪುರದಲ್ಲೇ ತೊಗೊಂಡು ಬಂದಿಲ್ಲ. ಸ್ಟಾರ್ ಬಜಾರು, ರಿಲಯನ್ಸು ಮತ್ತು ಸ್ಮಾರ್ಟ್ ಬಜಾರು ಎಲ್ಲ ಕಡೆ ನೋಡಿ ನನಗೆ ಎಲ್ಲಿ ರೀಸನೇಬಲ್ ಆಗಿದೆ, ಎಲ್ಲಿ ಚೆನ್ನಾಗಿದೆ ಫ್ರೂಟ್ಸು ಅಂತ ಹೇಳಿ ನೋಡಿಕೊಂಡು ತೊಗೊಂಡು ಬಂದಿರೋದು. ಕೊನೆಗೂ ಯಶವಂತಪುರ ಮಾರ್ಕೆಟಲ್ಲಿ ಪೈನಾಪಲ್ ತೊಗೊಳ್ಳೇ ಇಲ್ಲ. ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಮತ್ತು ಅಷ್ಟು ಚೆನ್ನಾಗಿರಲಿಲ್ಲ ಫ್ರೂಟ್ಸು. ತುಂಬ ಚಿಕ್ಕದಕ್ಕೇ ಒಂದು 80 ರೂಪೀಸ್ ಹೇಳ್ತಾಯಿದ್ರು. ಹಾಗಾಗಿ ಅಲ್ಲಿ ನಾನು ತೊಗೊಳ್ಳಿಲ್ಲ. ಬೇರೆ ಕಡೆ ಎಲ್ಲಾದರೂ ನಾನು ಸರ್ಚ್ ಮಾಡ್ತೀನಿ ಆನ್ಲೈನು ಅಥವಾ ಸ್ಮಾರ್ಟು, ರಿಲಯನ್ಸ್ ಅಂತೇಳಿ ವಾಪಸ್ ಕರ್ಕೊಂಡು ಬಂದೆ. ನೆಕ್ಸ್ಟ್ ಡೇಗೆ ಮತ್ತೆ ಭವಿಷ್ಯನ ಕರ್ಕೊಂಡು ಬರಬೇಕಾದ್ರೆ ರಿಟರ್ನು ರಿಲಯನ್ಸ್ಗೆ ಹೋಗಿದ್ವಿ. ಸೊ ಅಲ್ಲಿ ತುಂಬಾ ಫ್ರೆಶ್ ಆಗಿತ್ತು ಫ್ರೂಟ್ಸ್. ಅವಾಗ ತಾನೇ ಬಂದಿತ್ತು. ಪೈನಾಪಲ್ ತುಂಬಾ ಚೆನ್ನಾಗಿತ್ತು. ಆಗ ಅಲ್ಲಿ ತೊಗೊಂಡು ಬಂದೆ ನಾನು. ಮಾರ್ಕೆಟಿಂದ ಎಲ್ಲ ತೊಗೊಂಡು ಬಂದು ಇಟ್ಟು ಅಪ್ಪ ಮಗಳಿಬ್ಬರೂ ಕೂಡ ಗಣಪತಿ ಹತ್ರ ಆರ್ಕೆಸ್ಟ್ರಾ ಮಾಡ್ತಿದ್ರು ಅಂತೇಳಿ. ಸೊ ಭವಿಷ್ಯ ಅಂತೂ ನಾನು ಹೋಗಲೇಬೇಕು ಅಂತೇಳಿ ಹೇಳ್ತಾ ಇಲ್ಲ. ಹಾಗಾಗಿ ಅವರಿಬ್ಬರು ಹೋದರು. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಎತ್ತಿಡೋಣ ಅಂತೇಳಿ ಎತ್ತಿಡ್ತಾ ಇದೆ. ನಮ್ಮ ಕಡೆ ಯಾರನ್ನು ಕೂಡ ಸೆಕೆಂಡ್ ಪ್ರೆಗ್ನೆನ್ಸಿ ಸೀಮಂತನ ಮಾಡಲ್ಲ. ಸೊ ನಮ್ಮ ಮನೆಯಲ್ಲೂ ಕೂಡ ಮಾಡಲ್ಲ. ನಾನಿಲ್ಲಿ ಆಸೆಪಟ್ಟು ಮಾಡ್ಕೋಬೇಕು ಅಂತೇಳಿ ನನ್ನ ಹಸ್ಬೆಂಡ್ಗೆ ಹೇಳಿದೆ. ನೀನು ಆಸೆ ಪಟ್ಟಿರೋಂತೆ ನೀನೇ ಮಾಡ್ಕೊ ಅಂತ ಹೇಳಿದ್ರು. ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ, ತುಂಬ ಕ್ಲೋಸ್ ಆಗಿರೋರನ್ನ ಇನ್ವೈಟ್ ಮಾಡೋಣ ಅಂತ ಹೇಳಿದೆ. ಸೊ ಅವರಂತೂ ಒಪ್ಕೊಂಡ್ರು. ಅವ್ರು ಏನೂ ಕೂಡ ಅಬ್ಜೆಕ್ಷನ್ನೇ ಮಾಡಲ್ಲ. ನಾನೇನಾದರೂ ಹೇಳಿದ್ರೆ ಈ ಥರ ಮಾಡೋಣ, ಈ ಥರ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವರು ಓಕೆ ಅಂತಲೇ ಹೇಳ್ತಾರೆ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಗ್ರ್ಯಾಂಡಾಗೆ ಮಾಡಿದರು. ಸೊ ಊರಲ್ಲಿ ಮಾಡಿದರು. ಅದು ಫೋಟೋಸು, ವೀಡಿಯೋಸು ಎಲ್ಲ ತೊಗೊಂಡು ತುಂಬ ಗ್ರ್ಯಾಂಡಾಗೆ ಮಾಡ್ಕೊಂಡಿದ್ದೆ. ಬಟ್ ಅವಾಗ ಮಾಡ್ಕೊಂಡಿದ್ರು ಕೂಡ ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಸೀಮಂತ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದರೆ ನಾನು ಯಾವಾಗ ಸೀಮಂತ ಮಾಡ್ಕೊತೀನಿ ಅಂತೇಳಿ ತುಂಬಾ ಫೀಲ್ ಮಾಡ್ತಾಯಿದ್ದೆ. ತುಂಬ ಆಸೆ ಪಡ್ತಿದ್ದೆ ಸೀಮಂತ ಮಾಡ್ಕೋಬೇಕು ಅಂತೇಳಿ. ತುಂಬ ದಿನದಿಂದ ಆಸೆ ಇತ್ತು. ಸೊ ತುಂಬ ಗ್ರ್ಯಾಂಡಾಗಂತೂ ಬೇಡ, ಅಟ್ಲೀಸ್ಟ್ ಸಿಂಪಲ್ಲಾಗಾದರೂ ನನ್ನ ಆಸೆನ ತೀರಿಸ್ಕೋಬೇಕು ಅಂತೇಳಿ ವರಮಹಾಲಕ್ಷ್ಮಿಗೆ ತೊಗೊಂಡು ಬಂದಿರೋ ಸ್ಯಾರಿನೇ ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತೇಳಿ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ. ಊರಿಂದನೂ ಕೂಡ ಯಾರೂ ಬರೋಕ್ಕಾಗಲ್ಲ.
ತುಂಬಾ ದೂರ ಇದೆ ಅಲ್ವಾ, ಸೊ ಅಲ್ಲಿಂದ ಯಾರೂ ಕೂಡ ಬರಲ್ಲ. ಅಟ್ಲೀಸ್ಟ್ ಇಲ್ಲಿರೋರನ್ನ ಸ್ವಲ್ಪ ತುಂಬ ಕ್ಲೋಸ್ ಆಗಿರೋರನ್ನ ಇನ್ವೈಟ್ ಮಾಡಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ. ಶ್ರೀಮಂತಕ್ಕೆ ಏನೇನು ಐಟಮ್ಸ್ ಎಲ್ಲ ಬೇಕು ಅದನ್ನೆಲ್ಲ ಸೆಲ್ಫ್ ಸರ್ವಿಸ್ ಥರ ಹೋಗಿ ನಾನೇ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದೆ. ಊಟಕ್ಕೆ ಬೇಕಾಗಿರೋವಂಥ ಪ್ಲೇಟ್ಸು ಮತ್ತು ಲೋಟ, ಹಾಗೆ ಸ್ವಲ್ಪ ಏನೇನು ಥಿಂಗ್ಸ್ ಬೇಕೋ ಅದನ್ನು ತೊಗೊಂಡ್ವಿ. ಹಾಗೆ ಬಂದವರಿಗೆ ತಾಂಬೂಲ ಕೊಡಬೇಕಲ್ವ ಮೇನು, ಸೊ ಅದನ್ನು ಕೂಡ ನಾವು ಸ್ವಲ್ಪ ಬ್ಲೌಸ್ ಪೀಸ್ನೇ ತೊಗೊಳ್ಳೋಣ. ತುಂಬ ಜನ ಏನು ಬರಲ್ಲ, ಎಷ್ಟು ಬೇಕಷ್ಟು ತೊಗೊಳ್ಳೋಣ ಅಂತೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡು ಬಂದೆ. ವೀಳ್ಯದೆಲೆನ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದ್ವಿ. ವೀಳ್ಯದೆಲೆಯಿಂದ ಏನಾದರೂ ಒಂದು ಡೆಕೋರೇಷನ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ತೊಗೊಂಡು ಬಂದೆ. ತುಂಬಾ ಚೆನ್ನಾಗಿತ್ತು ವೀಳ್ಯದೆಲೆ ಅಂತೂ. ಸೊ ಅದು ಇದಕ್ಕೆ ಬೀಡಾಗೆ ಯೂಸ್ ಮಾಡ್ತಾರಲ್ವ, ಆ ಥರದ್ದು ವೀಳ್ಯದೆಲೆನ ತೊಗೊಂಡು ಬಂದು ತುಂಬ ಚೆನ್ನಾಗಿತ್ತು. ನಮ್ಮನೆ ಅಂತ ಎಲ್ಲ ಬಂದು ನೋಡಿಬಿಟ್ಟು ಎಷ್ಟು ಚೆನ್ನಾಗಿದೆ ವೀಳ್ಯದೆಲೆ, ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ತಾಯಿದ್ರು ನಮ್ಮ ಅಜ್ಜಿಯವರೆಲ್ಲರೂ. ನಮ್ಮ ಭವಿಷ್ಯ ಏನಮ್ಮ ವೀಳ್ಯದೆಲೆ ಇಷ್ಟೊಂದು ತಗೊತಾ ಇದೀಯ ಅಂತ ಇದ್ರು. ಅಷ್ಟು ಚೆನ್ನಾಗಿತ್ತು ವೀಳ್ಯದೆಲೆ, ನನಗಂತೂ ಅದನ್ನು ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಅಷ್ಟು ವೀಳ್ಯದೆಲೆನ ತೊಗೊಂಡು ಬಂದ್ವಿ, ಏನಾದರೂ ಅದರಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ಒನ್ ಬೈ ಎಲ್ಲ ಜೋಡಿಸ್ಕೊತಾ ಇದ್ದೆ. ಅಪ್ಪ ಮಗಳು ಇನ್ನೂ ಕೂಡ ಬಂದಿರಲಿಲ್ಲ. ಯಾವುದೇ ಒಂದು ಪೂಜೆಗೆ ಮತ್ತು ಅಥವಾ ತಾಂಬೂಲನ ನಾವು ಕೊಡಬೇಕು ಅಂತ ಹೇಳಿದ್ರೆ ಬಟ್ಲಟ್ಕೆನ ಕೊಡಬೇಕು ಅಂತೇಳಿ ನಾನು ಲಾಸ್ಟು ಬಾಡಿಗೆಗಿದ್ನಲ್ವ, ಆ ಮನೆ ಓನರ್ ಆಂಟಿ ಹೇಳ್ತಾಯಿದ್ರು, ಯಾವಾಗಲೂ ಅವರು 1 kg ಬಟ್ಲಟ್ಕೆನ ತರಿಸ್ಕೊತಿದ್ರು. ಸೊ ನನಗೆ ಮಲ್ಲೇಶ್ವರಮಿಂದನೇ ತರಿಸ್ಕೊತಾಯಿದ್ರು. ಯಾಕಂటే ಇದು ಅಂತ ಕೇಳಿದಾಗ, ಸೊ ಪೂಜೆಗೆ ಅಥವಾ ನಾವೇನಾದರೂ ತಾಂಬೂಲ ಕೊಡಬೇಕು ಅಂದರೆ ಬಟ್ಲಟ್ಕೆ ಕೊಡಬೇಕಂತೆ, ತುಂಬ ಒಳ್ಳೆಯದು ಅಂತ ಹೇಳ್ತಾಯಿದ್ರು. ನಾನು ಕೂಡ ಇವಾಗ ಯಾವುದಾದ್ರೂ ಪೂಜೆಗೆ ಅಥವಾ ತಾಂಬೂಲ ಕೊಡೋದಕ್ಕೆ ಬಟ್ಲಡ್ಕೆನೇ ತೊಗೊಂಡು ಬಂದು ಯೂಸ್ ಮಾಡ್ತಾಯಿದ್ದೀನಿ. ನೀವ್ಯಾರಾದರೂ ನಾರ್ಮಲಾಗಿ ಚೂರು ಅಡಿಕೆ ಕೊಡ್ತಿದ್ರಿ, ಸೊ ಬಟ್ಲಡ್ಕೆನ ಕೊಡಿ, ತುಂಬ ಒಳ್ಳೆಯದಂತೆ. ಹಾಗಾಗಿ ನಾನು ಕೂಡ ಈಗ ಅದೇ ಥರ ಮಾಡ್ತಾಯಿದ್ದೀನಿ. ನಾವೇನಾದರೂ ಎಲೆನ ಹಾಕೋಬೇಕು ಅಂದರೆ ಮಾತ್ರ ಚೂರು ಅಡಿಕೆನ ತೊಗೊಂಡು ಬರೋದು. ಸೊ ಇನ್ನು ಪೂಜೆಗೆಲ್ಲ ಬೇಕು ಅಂತ ಹೇಳಿದಾಗ ನಾನು ಕೂಡ ಬಟ್ಲಡ್ಕೆನೇ ತೊಗೊಂಡು ಬಂದು ಇಟ್ಕೊತೀನಿ. ಇವತ್ತು ಕೂಡ ವೀಳ್ಯದೆಲೆ ಎಲ್ಲ ಕೊಡೋದಕ್ಕೆ ಬಟ್ಲಡ್ಕೆನೇ ತೊಗೊಂಡು ಬಂದ್ವಿ. ಅದ್ರ ಜೊತೆಗೆ ಸ್ವಲ್ಪ ಚೂರು ಅಡಿಕೆನೂ ಕೂಡ ತೊಗೊಂಡು ಬಂದ್ವಿ, ಯಾರಾದರೂ ಹಾಕ್ಕೊಂಡ್ರೆ ಇರಲಿ ಅಂತ ಹೇಳಿ. ತೊಗೊಂಡು ಬಂದಿರೋಂಥ ಐಟಮ್ಸ್ನೆಲ್ಲ ತೆಗೆದಿಡೋದಕ್ಕೆ ತುಂಬಾ ಟೈಮ್ ತೊಗೊತಾ ಇತ್ತು. ನನಗಂತೂ ಕುತ್ಕೊಂಡು ಅದನ್ನೆಲ್ಲ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅಪ್ಪ ಮಗಳು ಹೋಗಿ ತುಂಬ ಹೊತ್ತಾಯಿತು, ಇನ್ನೂ ಕೂಡ ಬಂದೇ ಇರಲಿಲ್ಲ. ನಿಧಾನಕ್ಕೆ ಮಾಡ್ತಿರು, ಬರ್ತೀವಿ ಅಂತ ಹೇಳಿ ಹೋದರು. ಬಟ್ ಆಲ್ಮೋಸ್ಟ್ 10 o'clock ಆಗಿತ್ತು, ಇನ್ನೂ ಕೂಡ ಬಂದಿರಲಿಲ್ಲ. ತೊಗೊಂಡು ಬಂದಿರೋದನ್ನು ನಾಳೆಗೆ ಎತ್ತಿಟ್ಕೊಳ್ಳೋಣ ಅಂದರೆ, ಸೊ ಅದೆಲ್ಲ ಸೊಪ್ಪೆಲ್ಲ ಹಾಳಾಗುತ್ತೆ ಅಂತೇಳಿ ಎಲ್ಲ ಒನ್ ಬೈ ತೆಗೆದಿಡ್ತಾಯಿದ್ದೆ. ಫಸ್ಟು ತರಕಾರಿ, ಫ್ರೂಟ್ಸು ಅದೆಲ್ಲ ತೆಗೆದಿಟ್ಟು ಲಾಸ್ಟಿಗೆ ಸೊಪ್ಪೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಹಾಗೆ ನಾಟಿ ಬೀನಿಸ್ನ ತೊಗೊಂಡು ಬಂದಿದ್ದು, ಅದು ಬೀನಿಸು ಬೇಗನೆ ಹಾಳಾಗ್ಬಿಡುತ್ತೆ, ಹಾಗಾಗಿ ಅದನ್ನು ಕೂಡ ನೀಟಾಗಿ ಜೋಡಿಸಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇತ್ತೀಚೆಗಂತೂ ಏನಾದರೂ ಈ ಥರ ತರಕಾರಿ ಅಥವಾ ಸೊಪ್ಪು ಏನಾದರೂ ತೊಗೊಂಡು ಬಂದರೆ ಕುತ್ಕೊಂಡು ಜೋಡಿಸ್ಕೊಳ್ಳೋದಕ್ಕೆ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಿರುತ್ತೆ. ಹಾಗಾಗಿ ನನ್ನ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ. ಇವತ್ತು ಅವರಿಲ್ಲ ಅಲ್ವಾ, ಹಾಗಾಗಿ ನಾನೇ ಕೂತ್ಕೊಂಡು ಮಾಡ್ಕೊತಾ ಇದ್ದೆ. ನನಗಂತೂ ಕೆಳಗಡೆ ಕೂತ್ಕೊಂಡು ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಸೊ ಕೂತು ತುಂಬ ಪೇನ್ ಆಗ್ತಾಯಿತ್ತು. ಆದ್ರೂ ಎಲ್ಲ ಎತ್ತಿಟ್ಬಿಡೋಣ ಅವ್ರು ಬರೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಲಾಸ್ಟಿಗೆ ಸೊಪ್ಪನ್ನು ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊಪ್ಪಲ್ಲಂತೂ ಒಂದಷ್ಟು ಕಸ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೇಗ ಸೊಪ್ಪೆಲ್ಲ ಹಾಳಾಗ್ಬಿಡುತ್ತೆ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಹಾಗಾಗಿ ನೀಟಾಗಿ ಎಲ್ಲ ಕೊತ್ತಂಬರಿ ಸೊಪ್ಪನ್ನ ಸೋಸ್ಕೊಂಡು ಇಟ್ಕೊತಾ ಇದ್ದೆ. ತುಂಬಾ ಕಸ ಇತ್ತು, ಅದರೊಳಗಡೆ ಅಂತೂ ಎಕ್ಸ್ಟ್ರಾ ಕಾಂಗ್ರೆಸ್ ಗಿಡ, ಆಳು ಮುಳು ಏನೇನೋ ಸೊಪ್ಪಿತ್ತು. ಅದನ್ನೆಲ್ಲ ನೀಟಾಗಿ ಒಂದೊಂದೇ ತೆಗೆದು ಜೋಡಿಸ್ಕೊತಾ ಇದೆ. ಸೊ ಮತ್ತೆ ಇನ್ನು ಹಾಳಾದರೆ ವೇಸ್ಟ್ ಆಗುತ್ತೆ, ಇನ್ನು ನಾಳೆ ತನಕ ಇರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಎತ್ತಿಟ್ಕೊಂಡೆ. ಕೊತ್ತಂಬರಿ ಮತ್ತು ಪುದೀನ ಮಾತ್ರ ತೊಗೊಂಡು ಬಂದಿದ್ದೆ. ಸೊಪ್ಪು ಸೋಸೋದೇ ತುಂಬ ಲೇಟ್ ಆಯಿತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಕಸ ಎಲ್ಲ ತೆಗೆದಿಟ್ಬಿಟ್ಟು, ಹಾಗೆ ಪಾತ್ರೆನೂ ಕೂಡ ಇವತ್ತು ತೊಳೆದಿರಲಿಲ್ಲ. ಆಫೀಸ್ದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಸಂಜೆ ತನಕ ಕೂತ್ಕೊಂಡು ಮಾಡ್ಕೊತಾ ಇದೆ. ಹಾಗಾಗಿ ಪಾತ್ರೆ ತೊಳೆದಿರಲಿಲ್ಲ, ಅಡುಗೆನೂ ಕೂಡ ಮಾಡಿರಲಿಲ್ಲ. ಏನಪ್ಪ ಇವಾಗ ಅಡುಗೆ ಮಾಡೋದು ಅನ್ನೋ ಟೆನ್ಷನ್ ಕೂಡ ಇತ್ತು. ಹಾಗೆ ಒಂದು 4 ಟೊಮೊಟೊನ ಬೇಯಿಸ್ಕೊಂಡು ರಸಮ್ ಥರ ಮಾಡಿಕೊಂಡು ರೈಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು 4 ಟೊಮೊಟೊನ ಬೇಯಿಸ್ಕೊಳ್ಳೋಕ್ಕಿಟ್ಟೆ. ಇವತ್ತಂತೂ ಪಾತ್ರೆನ ಬೆಳಿಗ್ಗೆಯಿಂದನೂ ತೊಳೆದಿರಲಿಲ್ಲ. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ತಿಂದಿರೋದು, ಮಧ್ಯಾಹ್ನ ತಿಂದಿರೋದು, ಭವಿಷ್ಯದ ಊಟದ ಬಾಕ್ಸ್ಗಳು ಯಾವುದನ್ನು ಕೂಡ ತೊಳೆದಿರಲಿಲ್ಲ. ಆಫೀಸ್ದು ಸ್ವಲ್ಪ ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಸಂಜೆ ಮತ್ತೆ ನಾವು ಮಾರ್ಕೆಟ್ಗೆ ಹೋದ್ವಲ್ವ, ಹಾಗಾಗಿ ವಾಶ್ ಮಾಡೋಕ್ಕೆ ಆಗಿರಲಿಲ್ಲ, ಎಲ್ಲ ಹಾಗೆ ಎತ್ತಿಟ್ಬಿಟ್ಟಿದ್ದೆ. ಇವಾಗ ಬಂದು ಸೊ ಅದನ್ನು ಫಸ್ಟ್ ಪಾತ್ರೆ ತೊಳೆದಿಟ್ಬಿಡೋಣ. ಪಾತ್ರೆ ಇತ್ತು ಅಂತ ಹೇಳಿದ್ರೆ ನಮ್ಗೆ ಅದೊಂಥರ ಟೆನ್ಷನ್ನು. ಪಾತ್ರೆ ಇತ್ತು ಅಂದರೆ ಬೇರೆ ಯಾವ ಕೆಲಸ ಮಾಡೋಕ್ಕೂ ಮೂಡೇ ಇರೋಲ್ಲ. ಹಾಗಾಗಿ ಪಾತ್ರೆನ ತೊಳ್ಕೊತಾ ಇದೆ. ಮುಂಚೆ ಎಲ್ಲ ನನ್ನ ಆಫೀಸಿಂದ ಬರೋ ಅಷ್ಟರೊಳಗಡೆ ನನ್ನ ಹಸ್ಬೆಂಡೇ ಪಾತ್ರೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಥರ ಎಲ್ಲ ಇಡ್ತಿದ್ರು. ಭವಿಷ್ಯನೂ ಕೂಡ ಏನಾದರೂ ಅವಳದು ಬಾಕ್ಸು ಆ ಥರದ್ದು ಏನಾದರೂ ಸಣ್ಣ ಪುಟ್ಟ ಪಾತ್ರೆ ಇದೆ ಅಂತ ಹೇಳಿದ್ರೆ ಅವಳು ಕೂಡ ವಾಶ್ ಮಾಡಿ ಇಡ್ತಾಯಿದ್ಲು. ಇವಾಗ ಇತ್ತೀಚೆಗೆ ನಾನೇ ಮನೆಯಲ್ಲಿದ್ದೀನಲ್ವ, ಸೊ ನಾನು ಮನೆಯಲ್ಲಿದ್ರೂ ಅವ್ರಿಗೆ ಯಾಕೆ ಪಾಪ ಕೆಲಸ ಕೊಡೋದು ಅಂತ ಹೇಳ್ಬಿಟ್ಟು ಪಾತ್ರೆ ಏನಾದರೂ ಇತ್ತು ಅಂತ ಹೇಳಿದ್ರೆ ನಾನೇ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡು ಬಿಡ್ತೀನಿ.
ಪಾತ್ರೆ ವಾಶ್ ಮಾಡೋದಕ್ಕೆ ಇವಾಗ ಸ್ಟಾರ್ ಬಜಾರಲ್ಲಿ ಒಂದು ಕಿಲಾ ಅಂತ ಹೇಳ್ಬಿಟ್ಟು ಒಂದು ಲಿಕ್ವಿಡ್ನ ತೊಗೊಂಡು ಬಂದು ಯೂಸ್ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ. ಮುಂಚೆಲ್ಲ ವಿಮ್ ಲಿಕ್ವಿಡು, ಫ್ರೀ ಲಿಕ್ವಿಡ್ ಆ ಥರ ತೊಗೊಂಡು ಬರ್ತಿದ್ದೆ. ಇತ್ತೀಚೆಗೆ ಇದನ್ನು ತೊಗೊಂಡು ಬಂದು ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಅಂತೂ ನಂದು ಪ್ರೆಗ್ನೆನ್ಸಿಯಲ್ಲಿ ನನಗೆ ಯಾವುದು ಸ್ಮೆಲ್ ಕಂಡ್ರೂ ಇಷ್ಟನೇ ಆಗ್ತಿರ್ಲಿಲ್ಲ. ನನ್ನ ಪಾತ್ರೆ ಕೂಡ ವಾಶ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಸೊ ಅದು ಒಂಥರ ಸ್ಮೆಲ್ಲೇ ಆಗ್ತಿರ್ಲಿಲ್ಲ ನನಗೆ ಯಾವುದೂ ಕೂಡ. ಇವಾಗ ಆ ಥರ ಏನೂ ಅನಿಸಲ್ಲ. ಸೊ ನಾರ್ಮಲಾಗೇ ಇದೆ. ತುಂಬಾ ಚೆನ್ನಾಗಿದೆ ಲಿಕ್ವಿಡ್ ಅಂತೂ ವಾಶ್ ಮಾಡೋದಕ್ಕೆ. ಸೊ ಆಲ್ಮೋಸ್ಟ್ ತುಂಬ ರೆಗ್ಯುಲರಾಗಿ ಇವಾಗ ಅದೇ ಲಿಕ್ವಿಡ್ನ ಯೂಸ್ ಮಾಡ್ತಾಯಿದ್ದೀವಿ. ಒಂದೊಂದು ಟೈಮು ಜಾಸ್ತಿ ಪಾತ್ರೆಗಳನ್ನ ಮಾಡ್ಕೊಂಡ್ಬಿಟ್ರೆ ಸೊ ತೊಳೆಯೋದಕ್ಕೆ ಬೇಜಾರಾಗ್ತಾ ಇರುತ್ತೆ. ಆವಾಗವಾಗ ವಾಶ್ ಮಾಡ್ಕೊಬಿಟ್ರೆ ಏನು ಅನ್ಸೋದಿಲ್ಲ. ಇವತ್ತಂತೂ ನನಗಂತೂ ಜಾಸ್ತಿ ಇರೋದಕ್ಕೆ ತೊಳೆಯೋಕ್ಕೆ ಬೇಜಾರಾಗ್ತಾಯಿತ್ತು. ಹಂಗಾಗಿ ಸುಮ್ಮನೆ ಆಗಿಬಿಟ್ಟಿದೆ. ಅಂತೂ ಇಂತೂ ಎಷ್ಟೇ ಇದ್ರೂ ತೊಳೆಯಲೇಬೇಕಲ್ವ. ನನ್ನ ಹಸ್ಬೆಂಡ್ ಹೇಳಿದರು, ಬಂದು ತೊಳಿತೀವಿ, ನಿಂಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಿರು ಅಂತ ಹೇಳ್ಬಿಟ್ಟು. ಬಟ್ ಭವಿಷ್ಯ ಅಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ನಾನೇ ಕಳಿಸ್ದೆ. ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಹೋಗಿದ್ದು ಬನ್ನಿ, ನಾನು ಅಷ್ಟರಲ್ಲಿ ಎಷ್ಟಾಗ್ತಾ ಇರುತ್ತೆ ಕೆಲಸ ಅಷ್ಟು ಮಾಡ್ಕೊತೀನಿ ಅಂತ ಹೇಳಿದೆ. ಅವ್ರು ಬರೋಷ್ಟರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂದ್ಕೊಂಡು ಒನ್ ಬೈ ಎಲ್ಲ ಮಾಡ್ಕೊತಾ ಇದ್ದೆ. ಅಪ್ಪ ಮಗಳು ಬರೋಷ್ಟರೊಳಗಡೆ ಎಲ್ಲ ಮುಗಿಸ್ಕೊಂಡ್ರೆ ಅಟ್ಲೀಸ್ಟ್ ಊಟ ಮಾಡಿ ಬೇಗನೆ ಮಲ್ಕೋಬೋದು ಅಂತ ಹೇಳ್ಬಿಟ್ಟು. ಪಾತ್ರೆ ಎಲ್ಲ ಸ್ವಲ್ಪ ಇತ್ತು ಅಂತ ಹೇಳಿದ್ರೆ ಅಡುಗೆ ಮಾಡ್ತಾನೆ ಬೇಗನೆ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಏನಾದರೂ ಜಾಸ್ತಿ ಆಯಿತು ಅಂದಾಗಲೇ ಸ್ವಲ್ಪ ಕಷ್ಟ ಆಗೋದು. ಸೊ ಇಷ್ಟೊಂದು ಪಾತ್ರೆ ಯಾವಾಗಲೂ ಕೂಡ ಇಟ್ಕೊಳ್ಳಲ್ಲ. ಇವತ್ತೇ ಎಲ್ಲ ಬೆಳಗ್ಗೆಯಿಂದ ಇಟ್ಟುಬಿಟ್ಟಿದ್ದೆ. ಪಾತ್ರೆ ಎಲ್ಲ ತೊಳೆದಿಟ್ಟೆ. ಅಷ್ಟರಲ್ಲಿ ಟೊಮೊಟೊನೂ ಕೂಡ ಬೇಯಿಸ್ಕೊಂಡೆ. ತುಂಬಾ ಲೇಟಾಗಿದ್ದಾಗ ಸಿಂಪಲ್ಲಾಗಿ ಈ ಥರ ಒಂದು ರಸಮ್ ಮಾಡ್ಕೊಂಡು ರೈಸ್ ಮಾಡಿಕೊಂಡು ಊಟ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನೊಂದು 3 ಟೊಮೊಟೊ ಜೊತೆಗೆ ಒಂದು ಬೆಳ್ಳುಳ್ಳಿನೂ ಕೂಡ ಬೇಯಕ್ಕಿಟ್ಟಿದ್ದೆ. ಅದು ಬೆಂದ ಮೇಲೆ ತೊಗೊಂಡು ಟೊಮೊಟೊನ ನೀಟಾಗಿ ಕೈಯಲ್ಲೇ ಕಿವುಚ್ಕೊತಾ ಇದ್ದೀನಿ. ಸೊ ಅದರಲ್ಲಿ ಈ ಟೊಮೊಟೊದಲ್ಲಿ ಸ್ವಲ್ಪ ಬೀಜ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ತೆಗೆದುಬಿಟ್ಟು ಜಾಲರಿಲಿ ಸೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಥರ ರಿಮೂವ್ ಮಾಡ್ಕೊತಾ ಇದ್ದೆ. ನೀಟಾಗಿ ಟೊಮೊಟೊ ಎಲ್ಲ ಕಿವುಚ್ಕೊಂಡು ರಸನ ಕೂಡ ತಗೊಂಡೆ. ನನ್ನ ಮಗಳಿಗೆ ತರಕಾರಿ ಹಾಕಿ ಸಾಂಬಾರು ಮಾಡೋದಕ್ಕಿಂತ ಈ ಥರ ರಸಮ್ಮು ಮತ್ತು ನಮ್ಮ ಕಡೆ ಒಂದು ಹುಣಸೆ ಹುಳಿ ಅಂತ ಮಾಡ್ತೀವಿ, ಆ ಥರದ್ದೆಲ್ಲ ಮಾಡಿಬಿಟ್ಟು ಅವಳಿಗೆ ಬಿಸಿ ರೈಸ್ಗೆ ತುಪ್ಪ ಹಾಕಿ ಕೊಟ್ಬಿಟ್ರೆ ತುಂಬಾ ಇಷ್ಟಪಡ್ತಾಳೆ. ನಾನಂತೂ ಅವಳಿಗೋಸ್ಕರ ಈ ಥರ ಆವಾಗವಾಗ ಎಲ್ಲ ಮಾಡ್ತಾನೆ ಇರ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇಷ್ಟಪಡ್ತಾಳೆ. ಟೊಮೊಟೊ ತಣ್ಣಗಾಗಿರಲಿಲ್ಲ, ಬಿಸಿ ಇತ್ತು. ಸೊ ಹಾಗಾಗಿ ಕಿವುಚ್ಬೇಕಾದ್ರೆ ಎಲ್ಲ ಹಾರಿಬಿಡ್ತು ಗೋಡೆಗೆಲ್ಲವ. ಸೊ ಟೊಮೊಟೊ ಎಲ್ಲ ನೀಟಾಗಿ ಕಿವುಚ್ಕೊಂಡು ರಸ ಮಾತ್ರ ತೊಗೊಂಡು ಅದು ತಿಳಿ ಏನಿರುತ್ತೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಿಕ್ಸಿ ಜಾರ್ಗೂ ಕೂಡ ಹಾಕೊತಾ ಇದೆ. ರಸನ ಸಪ್ರೇಟಾಗಿ ಸೋಸ್ಕೊಂಡು ಎತ್ತಿಟ್ಕೊಂಡು ತಿಳಿ ಏನಿತ್ತು ಟೊಮೊಟೊದು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಒಗ್ಗರಣೆಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿಯನ್ನು ರಸಮ್ಗೆ ಯೂಸ್ ಮಾಡಲ್ಲ, ಬರೀ ಜಸ್ಟ್ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡು ಮಾಡ್ಕೊತೀನಿ. ನಮಗೆ ಅರ್ಜೆಂಟಿಗೆ ಆಗೋವಂಥದ್ದೇ ಮಾಡ್ಕೋಬೇಕಲ್ವ, ಹಾಗಾಗಿ ನಾನು ಈ ಥರ ಸಿಂಪಲ್ಲಾಗಿ ಬೇಕು ಅಂದಾಗ ಮಾಡ್ಕೊಂಡ್ಬಿಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಯಾರಾದರೂ ಬೇಕು ಅಂತ ಹೇಳಿದಾಗ ಅರ್ಜೆಂಟಿಗೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರಸ ಏನು ತೆಗೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡೆ. ಮಿಕ್ಸಿ ಗ್ರೈಂಡ್ಗೆ ಏನು ಟೊಮೊಟೊನ ಹಾಕ್ಕೊಂಡು ರುಬ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಸಾಂಬಾರು ಪೌಡರ್ ಎಲ್ಲ ಸೇರಿಸ್ಕೊಂಡು ಒಂದು 2ರಿಂದ 3 ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರಸಮ್ ರೆಡಿಯಾಗುತ್ತೆ. ರಸಮ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಅಪ್ಪ ಮಗಳಿಬ್ರು ಬೇಗ ಬರ್ತೀನಿ ಅಂತ ಹೋಗಿ ತುಂಬಾ ಲೇಟ್ ಮಾಡಿದ್ರು. ನನಗಂತೂ ತುಂಬ ಹಶ್ವಾಗ್ತಾಯಿತ್ತು. ಸೊ ಇವಾಗಂತೂ ನಾನು ಆಲ್ಮೋಸ್ಟ್ ಬೇಗನೆ ಊಟ ಮಾಡ್ಕೊತೀನಿ. ಇವತ್ತೇ ಸ್ವಲ್ಪ ಲೇಟಾಗಿದ್ದು ಎಲ್ಲ ತೊಗೊಂಡು ಬಂದಿರೋ ಐಟಮ್ಸ್ನೆಲ್ಲ ಎತ್ತಿಟ್ಟು ಮತ್ತು ಅಡುಗೆ ಮಾಡ್ಕೊಂಡು ಊಟ ಮಾಡೋದು ತುಂಬ ಲೇಟಾಯಿತು. ಅಪ್ಪ ಮಗಳಿಬ್ರು ಬರೋ ತನಕ ನನ್ನ ಕೈಲಂತೂ ವೆಯ್ಟ್ ಮಾಡೋಕ್ಕಂತೂ ಆಗ್ತಾನೇ ಇರಲಿಲ್ಲ. ತುಂಬ ಹಶ್ವಾಗ್ತಾಯಿತ್ತು ಅಂತೇಳಿ ನಾನು ಊಟ ಮಾಡಿಕೊಂಡೆ. ಅವರಿಬ್ರು ಆಲ್ಮೋಸ್ಟ್ ಬರೋಷ್ಟರೊಳಗಡೆ ಒಂದು 11 ಗಂಟೆನೇ ಮಾಡಿಬಿಟ್ರು. ನಮ್ಮ ಭವಿಷ್ಯ ಅಂತೂ ಆರ್ಕೆಸ್ಟ್ರಾ ನೋಡೋಕೆ ಹೋದರೆ ಬೇಗ ಅಂತೂ ಬರೋದೇ ಇಲ್ಲ. ನಾಳೆನೂ ಕೂಡ ಸ್ಕೂಲ್ ಹಾಲಿಡೇ ಇತ್ತು, ಹಾಗಾಗಿ ಅವಳು ಲೇಟಾಗಿ ಬಂದಳು. ಸೊ ಅಪ್ಪ ಮಗಳಿಬ್ರು ಬಂದಮೇಲೆ ಊಟ ಮಾಡಿದ್ರು. ನಾನು ಫಸ್ಟೇ ಊಟ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಊಟ ಎಲ್ಲ ಮುಗಿಸಿದ್ಮೇಲೆ ಪಾತ್ರೆ ಎಲ್ಲ ತೊಳೆದು ನೀಟಾಗೆಲ್ಲ ಮತ್ತೆ ಎತ್ತಿಟ್ಬಿಟ್ಟು ಮಲಗೋಷ್ಟೊಳಗೆ ಆಲ್ಮೋಸ್ಟ್ ನಾವು ಒಂದು 11 o'clock 11:30ನೇ ಆಗಿತ್ತು. ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗು. ಸೊ ಹೂವು ತೊಗೊಂಡು ಬಂದಿದ್ದೀವಲ್ವ, ಮರಳೆ ಹೂವು ಮತ್ತು ಮಲ್ಲಿಗೆ ಹೂವು ಎಲ್ಲ, ಅದನ್ನೆಲ್ಲ ಕಟ್ಟೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಶಿಲ್ಪನೂ ಕೂಡ ಕರೆದಿದ್ದೆ. ಶಿಲ್ಪ ಹೂವು ಕಟ್ಟೋದ್ರಲ್ಲಿ ತುಂಬಾ ಫಾಸ್ಟ್, ಹಾಗಾಗಿ ಅವಳನ್ನು ಕರೆದಿದ್ದೆ, ಬೇಗ ಬೇಗ ಕಟ್ಟಿಕೊಡ್ತಾಳೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಹೂವು ಕಟ್ತೀನಿ, ಬಟ್ ಸ್ವಲ್ಪ ನಿಧಾನ. ಬಟ್ ಶಿಲ್ಪ ಅಂತೂ ತುಂಬಾ ಫಾಸ್ಟಾಗಿ ಹೂವು ಕಟ್ತಾಳೆ. ಶ್ರೀಮಂತಕ್ಕೆ ಊರಿಂದ ಅಜ್ಜಿ ಮತ್ತು ನನ್ನ ತಂಗಿ ಮಗಳು ಮಾತ್ರ ಬಂದಿದ್ದರು. ಸೊ ನಾವು ಯಾರನ್ನೂ ಕೂಡ ಇನ್ವೈಟ್ ಮಾಡಿರಲಿಲ್ಲ. ನನ್ನ ತಂಗಿಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ದೆ ಬಾ ಅಂತ ಹೇಳ್ಬಿಟ್ಟು. ಸೊ ಅವಳು ಮಗಳನ್ನ ಕರ್ಕೊಂಡು ಬಂದಿದ್ಲು. ದೂರ ಇರೋದ್ರಿಂದ ಯಾರನ್ನೂ ಕೂಡ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಮತ್ತು ಅವ್ರಿಗೆ ತುಂಬ ರಿಸ್ಕ್ ಅಂತ ಹೇಳ್ಬಿಟ್ಟು ನಾವು ಯಾರನ್ನೂ ಕೂಡ ಅಷ್ಟು ಇನ್ವೈಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಇವರಿಗೆ ಮುಂಚೆನೇ ಹೇಳಿದ್ದೆ ನಾನು ನಮ್ಮ ತಂಗಿಗೆ ಬಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವಳು ಕೂಡ ಬಂದಿದ್ಲು. ಅವ್ರು ಬರೋಷ್ಟರಲ್ಲಿ ನಾನು ಮತ್ತು ಶಿಲ್ಪ ಇಬ್ಬರೂ ಸೇರಿಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ವಿ. ಅವ್ರು ಮಧ್ಯಾಹ್ನ ಒಂದು 3 ಗಂಟೆಗೆ ಬಸ್ ಹತ್ತಿದ್ರು. ಮತ್ತು ತುಂಬ ಹಶ್ವಾಗಿರುತ್ತೆ, ಅವ್ರು ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತೇಳಿ
ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ವಿ. ಅವ್ರು ಬಂದ ತಕ್ಷಣ ಎಲ್ಲರೂ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಶಿಲ್ಪ ಹೂ ಕಟ್ತಾಯಿದ್ಲು. ನನ್ನ ತಂಗಿ ಎಲ್ರಿಗೂ ಮೆಹಂದಿ ಹಾಕ್ಕೊಡ್ತಾಯಿದ್ಲು. ಮಕ್ಕಳಂತೂ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ನನಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒನ್ ಬೈ ಮೆಹಂದಿನ ಹಾಕಿಸ್ಕೊಂಡ್ರು. ಅದು ಒಂದು ಕೈಗಂತೂ ಯಾರೂ ಒಪ್ಕೊತಾನೆ ಇರಲಿಲ್ಲ. ನನಗೆ ಎರಡೂ ಕೈಗೆ ಬೇಕು ಅಂತೇಳಿ ಮಕ್ಕಳೆಲ್ಲರೂ ಕೂಡ ಹಾಕಿಸ್ಕೊಂಡ್ಮೇಲೆ ನಾನು ಕೂಡ ಕೂತ್ಕೊಂಡು ಮೆಹಂದಿನ ಹಾಕಿಸ್ಕೊತಾ ಇದ್ದೆ. ಹೆಣ್ಮಕ್ಳಿಗೆ ಮೆಹಂದಿ ಅಂದರೆ ತುಂಬಾ ಇಷ್ಟ ಅಲ್ವ. ನನ್ನ ಮಗಳಂತೂ ಯಾವ ಹಬ್ಬ ಬಂದ್ರೂ ಮಿಸ್ಸೇ ಮಾಡಲ್ಲ. ನನಗೆ ಮೆಹಂದಿ ಬೇಕು ಅಂತೇಳಿ ಹೋಗಿ ಫಸ್ಟ್ ಹೋಗಿ ತೊಗೊಂಬರ್ತಾಳೆ. ಹಾಕೋ ತನಕನೂ ಬಿಡೋದೇ ಇಲ್ಲ ನನ್ನನ್ನು. ಫಸ್ಟು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾಳೆ. ಅವಳಿಗೆ ಯಾವುದಲ್ಲಿ ಹಾಕೊಳ್ಳೋದಕ್ಕೆ ಬರಲಿಲ್ಲ ಅಂತೇಳಿದ್ರೆ ನನ್ನ ಹತ್ರ ಬಂದು ಕೂತ್ಕೊತಾಳೆ, ಅಮ್ಮ ಇದನ್ನ ಹಾಕು ಅಂತೇಳಿ. ಯಾವ ಹಬ್ಬದಲ್ಲೂ ಕೂಡ ಮಿಸ್ ಮಾಡೋದಿಲ್ಲ ಮೆಹಂದಿ ಅಂತೂ. ಲಾಸ್ಟ್ ಮಿನಿಲಾಗಲ್ಲಿ ನಾನು ಹೇಳಿದ್ನಲ್ವ ಮೆಹಂದಿ ಆರ್ಟಿಸ್ಟ್ ಯಾರಿರ್ಬೋದು ಅಂತ ಗೆಸ್ ಮಾಡಿ ಅಂತ. ಸೊ ಯಾರನ್ನೂ ಮೆಹಂದಿ ಆರ್ಟಿಸ್ಟ್ನ ನಾವು ಇನ್ವೈಟ್ ಮಾಡಿರಲಿಲ್ಲ. ನನ್ನ ತಂಗಿನೇ ನನಗೆ ಮೆಹಂದಿನ ಹಾಕ್ಕೊಟ್ಟಿದ್ದು. ತುಂಬ ಚೆನ್ನಾಗಿ ಹಾಕ್ತಾಳೆ, ಸ್ವಲ್ಪ ನಿಧಾನ ಆದ್ರೂ ಬಟ್ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ಲು. ಆಲ್ಮೋಸ್ಟ್ ನಾವು ಮೆಹಂದಿನ ಹಾಕ್ಕೊಂಡು ಮಲಗೋ ಅಷ್ಟರಲ್ಲಿ ಮಧ್ಯರಾತ್ರಿ 1:30 ಆಗಿತ್ತು. ಅವಳು ನನಗೆ ಮುಂಚೆನೇ ಹೇಳಿದ್ಲು, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಇಟ್ಟಿರು, ನಾನು ಬಂದು ಹಾಕ್ಕೊಡ್ತೀನಿ ಅಂತೇಳಿ. ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ಲು. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.